ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಸ್ನೇಹಿತರ, ಇವತ್ತಿಂದ ನಾವು 7ನೇ ಅಧ್ಯಾಯವನ್ನ ಅಧ್ಯಯನ ಮಾಡೋಣ. ಇದರ ಹೆಸರು ಜ್ಞಾನ ವಿಜ್ಞಾನ ಯೋಗ ಅಂತಂದ್ಬಿಟ್ಟು. ಮೊದಲನೇ ಒಂದು ವಿಷಯ ಬಂದು ಇಲ್ಲಿ ಷಟ್ಕಗಳ ಸೃಷ್ಟೀಕರಣ. ಅಂದ್ರೆ ಇಲ್ಲಿ 3 ಷಟ್ಕಗಳನ್ನ ಮಾಡಿದ್ದಾರೆ. ಅಂದ್ರೆ ಅವರು 3 ಷಟಕಗಳಾಗಿ ಇದನ್ನ ವಿಂಗಡಣೆ ಮಾಡಿದ್ದಾರೆ. ಅದು ಏನು, ಷಟಕಗಳು ಅಂದ್ರೆ ಏನು ಅನ್ನೋದು ನಮಗೆ ಇದನ್ನ ತಿಳ್ಕೊಂಡಾಗ ಗೊತ್ತಾಗತ್ತೆ. ಶ್ರೀಮದ್ ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿ ಕರ್ಮಯೋಗ, ಭಕ್ತಿಯೋಗ ಮತ್ತೆ ಜ್ಞಾನ ಯೋಗಗಳ ಕ್ರಮದಿಂದ 6 ಅಧ್ಯಾಯಗಳ 3 ಷಟ್ಕಗಳಿದೆ ಅಂತ ಹೇಳ್ತಾರೆ. ಅಂದ್ರೆ ಭಗವದ್ಗೀತೆಯನ್ನ 3 ಭಾಗ ಮಾಡಿದ್ದಾರೆ. ಯಾಕೆಂದ್ರೆ ನಾವು ಸಾಧನೆ ಮಾಡಬೇಕು ಅಂದ್ರೆ 3 ದಾರಿಗಳಿದೆ. ಒಂದು ಕರ್ಮಯೋಗ, ಭಕ್ತಿಯೋಗ ಮತ್ತೆ ಜ್ಞಾನಯೋಗ 3 ಇದೆ. ಆ 3ಅನ್ನ ಕ್ರಮವಾಗಿ 6 ಅಧ್ಯಾಯಗಳ 3 ಷಟ್ಕಗಳನ್ನ ಮಾಡಿದ್ದಾರೆ. ಆದ್ರೂ ಕೂಡ ಷಟ್ಕಗಳಲ್ಲಿ ಕೇವಲ ಒಂದೇ ಯೋಗದ ವರ್ಣನೆ ಇದೆ, ಬೇರೆ ಇದ್ರ ಬಗ್ಗೆ ಚರ್ಚೆ ಬಂದಿಲ್ಲ ಅಂತಲ್ಲ ಇದಕ್ಕೆ ಅರ್ಥ. ಅಂದ್ರೆ ಏನು, ಈಗ ಮೊದಲನೇ 6 ಅಧ್ಯಾಯಗಳಲ್ಲಿ ಕರ್ಮಯೋಗದ ಬಗ್ಗೆ ಅಥವಾ ಭಕ್ತಿ ಜ್ಞಾನ ಯಾವ್ದ್ರ ಬಗ್ಗೆ ಆದ್ರೂ ಹೇಳಿದಾನೆ ಅಂತಂದ್ರೆ ಬರೀ ಅದೊಂದ್ರ ಬಗ್ಗೆನೇ ಹೇಳಿಲ್ಲ, 3 ಬಗ್ಗೆನೂ ಹೇಳಿದ್ದಾರೆ. ಆದ್ರೆ ಮುಖ್ಯವಾಗಿ ಅಲ್ಲಿ ಆ ವಿಷಯ ಜಾಸ್ತಿ ಬಂದಿರುತ್ತಲ್ಲ, ಅದಕ್ಕೆ ಅದನ್ನ ಕರ್ಮಯೋಗದ ಭಾಗದ ವರ್ಣನೆ ಅಂತ ಅನ್ಕೋಬೇಕು. ಯಾವ ಷಟ್ಕದಲ್ಲಿ ಯಾವ ಯೋಗದ ವರ್ಣನೆ ಪ್ರಧಾನವಾಗಿರುತ್ತೋ ಅದಕ್ಕನುಸಾರವಾಗಿ ಅದರ ಹೆಸರನ್ನ ಇಟ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಮೊದಲನೇ ಷಟ್ಕದ ಪ್ರಥಮ ಅಧ್ಯಾಯ ಅನ್ನೋದು ಪ್ರಸ್ತಾವನೆ ರೂಪದಲ್ಲಿದೆ. ಈಗ ನಾವು ಮೊದಲನೇ ಅಧ್ಯಾಯ ಓದಿದ್ವಲ್ಲ, ಅದರಲ್ಲಿ ಪ್ರಸ್ತಾವನೆ ಅಂದ್ರೆ ಸ್ಟಾರ್ಟಿಂಗ್ ಏನೇನೆಲ್ಲ ಇದೆ ಅನ್ನೋದ್ರ ಬಗ್ಗೆ, ಆ ಒಂದು ಗ್ರಂಥವನ್ನ ಶುರು ಮಾಡಿದಾರಲ್ಲ ಅದರ ಬಗ್ಗೆ ಎಲ್ಲ ಅದರಲ್ಲಿ ವರ್ಣನೆ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಯೋಗದ ವಿಷಯ ಕೂಡ ಇಲ್ಲ. 2ನೇ ಅಧ್ಯಾಯದಿಂದ ಸ್ಟಾರ್ಟ್ ಆಗುತ್ತೆ ಯೋಗದ ಬಗ್ಗೆ. 11ರಿಂದ 30ನೇ ಶ್ಲೋಕದವರೆಗೂ ಕೂಡ ಸಾಂಖ್ಯಯೋಗ ಅಂದ್ರೆ ಜ್ಞಾನ ಯೋಗದ ವಿಷಯವನ್ನ ಹೇಳಿದ್ದಾರೆ. ಆಮೇಲೆ 39ನೇ ಶ್ಲೋಕದಿಂದ 3ನೇ ಅಧ್ಯಾಯದ ಕೊನೆವರೆಗೂ ಕೂಡ ಬಹುಶಃ ಕರ್ಮಯೋಗದ ಬಗ್ಗೆ ವಿಸ್ತಾರವಾಗಿ ವರ್ಣನೆ ಇದೆ. 4 ಮತ್ತೆ 5ನೇ ಅಧ್ಯಾಯಗಳಲ್ಲಿ ಕರ್ಮಯೋಗ ಮತ್ತೆ ಜ್ಞಾನಯೋಗ 2ರ ವರ್ಣನೆನೂ ಇದೆ. 6ನೇ ಅಧ್ಯಾಯದಲ್ಲಿ ಪ್ರಧಾನ ರೂಪದಿಂದ ಧ್ಯಾನ ಯೋಗದ ವರ್ಣನೆ ಇದೆ. ಜೊತೆಗೆ ಪ್ರಸಂಗಕ್ಕನುಸಾರವಾಗಿ ಅಲ್ಲಿ ಸಂದರ್ಭ ಬಂದಾಗ ಇನ್ನು ಬೇರೆ ಯೋಗಗಳ ವರ್ಣನೆ ಕೂಡ ಮಾಡಿದ್ದಾರೆ. ಈ ರೀತಿ ಈ ಒಂದು ಷಟಕದಲ್ಲಿ ಎಲ್ಲಾ ವಿಷಯಗಳ ಮಿಶ್ರಣ ಇದೆ. ಆದ್ರೂ ಕೂಡ ಬೇರೆ 12 ಷಟಕಗಳಿಗಿಂತ ಇದರಲ್ಲಿ ಕರ್ಮಯೋಗದ ವರ್ಣನೆ ಅಧಿಕವಾಗಿದೆ. ಅದಕ್ಕೋಸ್ಕರ ಈ ದೃಷ್ಟಿಯನ್ನ ಇಟ್ಕೊಂಡಿದ್ದನ್ನ ಕರ್ಮಯೋಗ ಪ್ರಧಾನ ಷಟಕ ಅಂತ ಹೇಳ್ತಾರೆ. ಮೊದಲನೇ 6 ಅಧ್ಯಾಯವನ್ನ ಕರ್ಮಯೋಗ ಪ್ರಧಾನ ಷಟಕ ಅಂತ ಹೇಳ್ತಾರೆ. ಇನ್ನ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ಮಧ್ಯದ ಷಟಕದಲ್ಲಿ ಪ್ರಸಂಗವಶಾತ್ ಅಂದ್ರೆ ಎಲ್ಲೆಲ್ಲಿ ಅಲ್ಲಿ ಪ್ರಸಂಗ ಬರುತ್ತೋ ಅಲ್ಲಲ್ಲಿ ಬೇರೆ ವಿಷಯಗಳ ಚರ್ಚೆ ನಡೆದಿದ್ರೂ ಕೂಡ ಎಲ್ಲ ಅಧ್ಯಾಯಗಳಲ್ಲೂ ಕೂಡ ಪ್ರಧಾನವಾಗಿ ಭಕ್ತಿ ಯೋಗದ ವರ್ಣನೆಯನ್ನ ವಿವರವಾಗಿ ತಿಳಿಸಿದ್ದಾರೆ. ಅದಕ್ಕೋಸ್ಕರನೇ ಈ ಷಟಕವನ್ನ ಭಕ್ತಿ ಪ್ರಧಾನ ಷಟಕ ಅಂತ ಹೇಳ್ತಾರೆ. ಅಂದ್ರೆ ಭಕ್ತಿ ಪ್ರಧಾನವಾಗಿದೆ ಅಂತ ಭಾವಿಸೋದು ಇಲ್ಲಿ ಸರಿಯಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನು ಕೊನೆ ಷಟಕದಲ್ಲಿ 13ನೇ ಮತ್ತೆ 14ನೇ ಅಧ್ಯಾಯಗಳಲ್ಲಿ ಸ್ಪಷ್ಟವಾಗಿ ಜ್ಞಾನಯೋಗದ ಪ್ರಕರಣ ಇದೆ. 15ನೇ ಅಧ್ಯಾಯದಲ್ಲಿ ಭಕ್ತಿ ಯೋಗದ ವರ್ಣನೆಯನ್ನ ಮಾಡಿದ್ದಾರೆ. 16ರಲ್ಲಿ ದೈವಿ ಮತ್ತೆ ಅಸುರಿ ಸಂಪತ್ತಿನ ವ್ಯಾಖ್ಯೆಯನ್ನು ಕೂಡ ಹೇಳಿದ್ದಾರೆ. 17ರಲ್ಲಿ ಶ್ರದ್ಧೆ, ಆಹಾರ, ಯಜ್ಞ, ದಾನ, ತಪಸ್ಸು ಇದರ ನಿರೂಪಣೆ ಇದೆ. ಮತ್ತೆ 18ನೇ ಅಧ್ಯಾಯದಲ್ಲಿ ಗೀತೆಯ ಉಪಸಂಹಾರವಾಗಿರೋದ್ರಿಂದ ಅದರಲ್ಲಿ ಕರ್ಮ, ಭಕ್ತಿ ಮತ್ತೆ ಜ್ಞಾನ ಈ 3 ಯೋಗಗಳ ವರ್ಣನೆ ಕೂಡ ಇದೆ. ಮತ್ತೆ ಕೊನೆಯಲ್ಲಿ ಶರಣಾಗತಿ ಪ್ರಧಾನವಾದಂತಹ ಭಕ್ತಿ ಯೋಗದಲ್ಲಿ ಉಪದೇಶದ ಪರ್ಯವಸಾನ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಉಪದೇಶವನ್ನ ಮುಗಿಸಿದಾನೆ. ಇಷ್ಟಾದ್ರೂ ಕೂಡ ಈ ಕೊನೆಯ ಷಟಕದಲ್ಲಿ ಮಾಡಿರುವಷ್ಟು ಜ್ಞಾನಯೋಗದ ವರ್ಣನೆ ಮೊದಲನೇ ಮತ್ತೆ 2ನೇ ಷಟಕದಲ್ಲಿ ಮಾಡಿಲ್ಲ. ಅದಕ್ಕೋಸ್ಕರ ಇದನ್ನ ಜ್ಞಾನಯೋಗ ಪ್ರಧಾನ ಅಂತ ಹೇಳಬಹುದು ಅಂತ ಹೇಳ್ತಾ ಇದ್ದಾರೆ.
ಈಗ 3 ಯೋಗ 3 ಷಟಕಗಳಲ್ಲೂ ಕೂಡ ನಾವು ಭಾಗ ಅಂತಾನೂ ತಿಳ್ಕೊಬೋದು. ಸೊ ಷಟಕ ಅಂತಂದಾಗ ಅದನ್ನ ಬೇರೆ ಬೇರೆ ಗುಂಪಾಗಿ ಮಾಡಿದ್ದಾರೆ. 6 ಪಾಠಗಳು, 6 ಅಧ್ಯಾಯಗಳು, ಒಂದು ಗುಂಪು, ಇನ್ನು 6 ಅಧ್ಯಾಯ, ಇನ್ನೊಂದು 6 ಅಧ್ಯಾಯ. 6 ಮೂರ್ಲಿ 18, 18 ಅಧ್ಯಾಯ ಬಂತಲ್ವಾ? ಈಗ ಮೊದಲನೇ 6 ಅಧ್ಯಾಯ ಕರ್ಮಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನ 2ನೇ ಭಾಗದಲ್ಲಿ ಬರುವಂತ 6 ಅಧ್ಯಾಯಗಳಿದೆಯಲ್ಲ, ಅದು ಭಕ್ತಿ ಯೋಗ ಅನ್ಸ್ಕೊಂಡ್ರೆ, ಇನ್ನ ಕೊನೆಯಲ್ಲಿ ಬರುವಂತ 6 ಅಧ್ಯಾಯಗಳು ಜ್ಞಾನಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ. ಹಂಗನ್ಬಿಟ್ಟು ಒಂದ್ರಲ್ಲಿ ಈಗ ಕರ್ಮಯೋಗದ ಷಟಕದಲ್ಲಿ ಬೇರೆ ವಿಷಯಗಳು ಬರಲ್ಲ ಅಂತಲ್ಲ, ಆದ್ರೆ ಇದು ಜಾಸ್ತಿ ಹೇಳಿರ್ತಾರಲ್ಲ ಅದಕ್ಕೋಸ್ಕರ. ಮಧ್ಯದಲ್ಲಿ ಭಕ್ತಿ ಬಗ್ಗೆ ಜಾಸ್ತಿ ಹೇಳಿದ್ದಾರೆ, ಅದಕ್ಕೆ ಅದನ್ನ ಭಕ್ತಿ ಯೋಗ ಅಂತ ಕರೆದಿದ್ದಾರೆ. ಕೊನೆಯಲ್ಲಿ ಜ್ಞಾನ ಯೋಗ ತುಂಬಾ ಹೇಳಿದ್ದಾರೆ, ಜ್ಞಾನ ಯೋಗದ ಬಗ್ಗೆ ಜಾಸ್ತಿ ಹೇಳಿರೋದ್ರಿಂದ ಅದನ್ನ ಜ್ಞಾನ ಯೋಗ ಅಥವಾ ಜ್ಞಾನ ಯೋಗ ಅಂತನ್ಬಿಟ್ಟು ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಅಷ್ಟೇನೆ. ಸೊ ಈಗ ನಮಗೆ ಷಟ್ಕಗಳ ಸೃಷ್ಟೀಕರಣ ಅಂದ್ರೆ ಏನು, ಎಷ್ಟು ಷಟಕಗಳಿದೆ, ಆ ಷಟಕಗಳಲ್ಲಿ ಯಾವ ಷಟಕದಲ್ಲಿ ಯಾವುದು ಕರ್ಮಯೋಗ, ಯಾವುದು ಭಕ್ತಿ ಯೋಗ, ಯಾವುದು ಜ್ಞಾನ ಯೋಗ, ಇದೆಲ್ಲ ನಮ್ಗೆ ಅರ್ಥ ಆಗಿದೆ ಅಲ್ವಾ? ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.